ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಥಸಪ್ತಮಿ ದಿನ ಯಾರೆಲ್ಲ ಪೂಜೆ ಮಾಡೋಕ್ಕೆ ಆಗಿಲ್ಲ ಅವರು ಮಾಘ ಮಾಸದ ಭಾನುವಾರಗಳಲ್ಲಿ ಪೂಜೆಯನ್ನು ಮಾಡಬಹುದು. ಇನ್ನು 4 ಭಾನುವಾರಗಳು ಉಳಿದಿವೆ. ಫೆಬ್ರವರಿ 18, ಫೆಬ್ರವರಿ 25, ಮಾರ್ಚ್ 3ನೇ ತಾರೀಕು ಹಾಗೆ ಮಾರ್ಚ್ 10ನೇ ತಾರೀಕು. ಈ ಮಾಘ ಮಾಸದ ಭಾನುವಾರಗಳಲ್ಲಿ ನೀವು ಸೂರ್ಯದೇವರಿಗೆ ಗೋಧಿ ದೀಪ ಪರಮಾನ್ನವನ್ನು ಅರ್ಪಿಸಬಹುದು. ಮಾಘ ಮಾಸದ ಭಾನುವಾರಗಳಲ್ಲಿ ಸೂರ್ಯ ದೇವರಿಗೆ ಪರಮಾನ್ನವನ್ನು ಮಾಡಿ ಅರ್ಪಿಸಬೇಕು. ಪರಮಾನ್ನ ಮಾಡೋದು ಎಲ್ಲರಿಗೂ ಬರುತ್ತೆ, ಆದರೆ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿ ಪರಮಾನ್ನವನ್ನು ತಯಾರಿ ಮಾಡಬೇಕು. ರಥಸಪ್ತಮಿ ದಿನಾನೂ ಪರಮಾನ್ನ ಮಾಡಿ ಅರ್ಪಿಸಬೇಕು. ಸೂರ್ಯಕಿರಣಗಳು ಬೀಳುವ ಸ್ಥಳದಲ್ಲಿ ಒಲೆ ಇಟ್ಟು ಹಸುವಿನ ಸಗಣಿಯಿಂದ ಒಲೆಯನ್ನು ಹಚ್ಚಿ ಮಾಡಬೇಕು. ಆದರೆ ಇವಾಗ ಅಂಥ ಅನುಕೂಲ ಇಲ್ಲದೆ ಇರೋ ಕಾರಣ ಸ್ಟವ್ ಮೇಲೆ ಪರಮಾನ್ನವನ್ನು ಮಾಡಿ ತೋರಿಸ್ತೀನಿ. ಮೊದಲು ನಾವು 1 ಗ್ಲಾಸ್ ಅಕ್ಕಿನ ತಗೋಬೇಕು. ಆ ಅಕ್ಕಿನ ತೊಳಿಬಾರ್ದು. 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾವು ಯಾವ ಪಾತ್ರೆಯಲ್ಲಿ ಪರಮಾನ್ನ ಮಾಡಬೇಕು ಅಂದ್ಕೋತೀವೋ ಆ ಪಾತ್ರೆ ತಗೊಂಡು ಸ್ವಲ್ಪ ಅರಿಶಿನ ಬಳಿದು ಕುಂಕುಮದಿಂದ ಬೊಟ್ಟು ಇಡಬೇಕು. ಪಾತ್ರೆ ಕೆಳಭಾಗದಲ್ಲಿ ಮಾತ್ರ ಬಳಿಬೇಕು, ಮೇಲೆ ಬಳಿಬಾರದು. ಯಾಕೆ ಅಂದರೆ ಪರಮಾನ್ನ ಬೇಯುವಾಗ ಅರಿಶಿನ ಮಿಕ್ಸ್ ಆಗಬಹುದು. ಅದಕ್ಕೆ ಅರಿಶಿನವನ್ನು ಪಾತ್ರೆಯ ಕೆಳಭಾಗದಲ್ಲಿ ಮಾತ್ರ ಬಳಿಯಬೇಕು. ಅರಿಶಿನ ಬಳಿಯೋಕ್ಕೆ ಆಗಿಲ್ಲ ಅಂದವರು ಅರಿಶಿನ ಕುಂಕುಮದಿಂದ ಬೊಟ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ಈ ರೀತಿ ಒಂದು ಪಾತ್ರೆ ತಗೊಂಡು ಅಂಗದಾರ ರೆಡಿ ಮಾಡ್ಕೋಬೇಕು. ಅದಕ್ಕೆ ವಿಳೆದೆಲೆ ಕಟ್ಟಿ ಆ ದಾರವನ್ನು ಪಾತ್ರೆಗೆ ಕಟ್ಟಬೇಕು. ಸೂರ್ಯದೇವರಿಗೆ 12 ಮಾಸಗಳಲ್ಲಿ ಮಾಘ ಮಾಸ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾವು ಈ ಮಾಘ ಮಾಸದಲ್ಲಿ ಪ್ರತಿ ಭಾನುವಾರನೂ ಸೂರ್ಯದೇವರಿಗೆ ಗೋಧಿ ದೀಪ ಮತ್ತು ಪರಮಾನ್ನವನ್ನು ಮಾಡಿ ಅರ್ಪಿಸಬೇಕು. ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರ ಕೈಯಲ್ಲಿ ಸೂರ್ಯದೇವರಿಗೆ ದೀಪಾರಾಧನೆ ಮಾಡಿಸಿದರೆ ತುಂಬಾ ಒಳ್ಳೆಯದು. ಅವರಿಗೆ ಪೂಜೆ ಮಾಡೋಕ್ಕೆ ಆಗಲ್ಲ ಅಂದರೆ ಪೂಜೆ ಎಲ್ಲ ನೀವೇ ರೆಡಿ ಮಾಡಿ ಅವರ ಕೈಯಲ್ಲಿ ದೀಪಾರಾಧನೆ ಮಾಡಿಸಿ. ನಂತರ ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಕರ್ಪೂರದಿಂದ ಸ್ಟವ್ ಹಚ್ಚಿ ಪಾತ್ರೆ ಒಳಗಡೆ ಹಾಲು ಹಾಕಬೇಕು. ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. 1 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಬೇಕು. ಹಾಲು ಉಕ್ಕಿಸಿದ ನಂತರ ಓಂ ಆದಿತ್ಯಾಯ ನಮಃ, ಓಂ ಶ್ರೀಮಾತ್ರೇ ನಮಃ ಅಂತ ಹೇಳ್ತಾ 3 ಬಾರಿ ಅಥವಾ 5 ಬಾರಿ ಅಕ್ಕಿನ ಕೈಯಲ್ಲಿ ಹಾಕಿ ನಂತರ ಮಿಕ್ಕಿದ ಅಕ್ಕಿಯನ್ನು ಹಾಗೆ ಹಾಕಬಹುದು. ಹಾಗೆ ನಾವು ಪರಮಾನ್ನ ಮಾಡೋದಕ್ಕೆ ಸೌಟು ಉಪಯೋಗಿಸಬಾರದು. ಪರಮಾನ್ನ ಬೇಯುವಾಗ ಮತ್ತು ಪರಮಾನ್ನ ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡುವಾಗ ನಾವು ಕಬ್ಬಿನಿಂದ ಸಮರ್ಪಣೆ ಮಾಡಬೇಕು. ಪಕ್ಕದಲ್ಲಿ ಇರುವಂತಹ ಜ್ಯೂಸ್ ಅಂಗಡಿಗಳಿಗೆ ಹೋಗಿ 5 ರೂಪಾಯಿ ಅಥವಾ 10 ರೂಪಾಯಿ ಕೊಟ್ಟರೆ 1 ಕಬ್ಬನ್ನು ಕೊಡ್ತಾರೆ. ಕಬ್ಬು ಸಿಕ್ಕಿಲ್ಲ ಅಂದರೆ ಮನೆಯಲ್ಲಿ ಸೌದೆಯಿಂದ ಮಾಡಿರುವಂಥ ಸೌಟುಗಳು ಇರ್ತವೆ, ಅವುಗಳನ್ನು ಉಪಯೋಗಿಸಿ ಪರಮಾನ್ನವನ್ನು ಮಿಕ್ಸ್ ಮಾಡಬಹುದು. ಆವಾಗವಾಗ ಪರಮಾನ್ನವನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಸೀದೋಗುವಂತಹ ಸಾಧ್ಯತೆ ಇರುತ್ತೆ. ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಅಷ್ಟು ಬೆಲ್ಲವನ್ನು ತಗೊಂಡು ಒಂದು ಸಣ್ಣ ಪಾತ್ರೆಯಲ್ಲಿ ಅದನ್ನು ಕುದಿಸಿ ನಂತರ ಸೋಸಿಕೊಂಡು ಪಾಯಸಕ್ಕೆ ಹಾಕ್ಕೋಬೇಕು. ಅಕ್ಕಿ ಚೆನ್ನಾಗಿ ಬೆಂದ ನಂತರ ಬೆಲ್ಲ ಹಾಕಿ. ಮುಂಚೆನೇ ಬೆಲ್ಲ ಹಾಕಿದರೆ ಅಕ್ಕಿ ಬೇಯೋದಿಲ್ಲ. ಹಾಲು ಕಡಿಮೆ ಬಂದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕೋಬಹುದು. ನಂತರ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೋಬೇಕು. ಸಿಕ್ತೆಕಾಯಿ ಎಲೆಯಿಂದ ಒಂದು ಎಲೆ ಈ ರೀತಿ ರೆಡಿ ಮಾಡಿಕೊಂಡು ನಾವು ಪೂಜೆ ಆದ ನಂತರ ಪರಮಾನ್ನವನ್ನು ಸೂರ್ಯದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಈ ಪರಮಾನ್ನವನ್ನು ರಥಸಪ್ತಮಿ ದಿನವೂ ಮಾಡಬಹುದು. ರಥಸಪ್ತಮಿ ದಿನ ಪೂಜೆ ಮಾಡೋಕ್ಕೆ ಆಗಿಲ್ಲ ಅನ್ನುವಂತಹ ಅವರು ಮಾಘ ಮಾಸದ ಭಾನುವಾರಗಳಲ್ಲಿ ಯಾವುದಾದರೂ ಒಂದು ಭಾನುವಾರ ಈ ರೀತಿ ಪೂಜೆ ಮಾಡಿ. ಅದರಲ್ಲೂ ಅನಾರೋಗ್ಯ ಇರುವವರು ಈ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.